ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಏನಪ್ಪ ಇವತ್ತು ಈ ವಿಷಯ ಅಂದ್ರೆ, ಇವತ್ತು ಕಲ್ಲಂಗಡಿ ಬೆಳೆಯನ್ನು ಯಾವ ಥರ ಬೆಳಿಬೇಕಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಆ ಬೆಳೆಗೆ ಮೊದಲನೇದಾಗಿ ಆ ಭೂಮಿನ ಯಾವ ರೀತಿ ಮಾಡಬೇಕು, ಆನಂತರ ಗೊಬ್ಬರ ಯಾವ ಗೊಬ್ಬರ ಕೊಡಬೇಕು ಸ್ಟಾರ್ಟಿಂಗ್ ಬೆಡ್ಡಿಗೆ, ಆನಂತರ ಆ ಬೆಳೆಗೆ ಯಾವ ಎಣ್ಣೆ ಹೊಡಿಬೇಕು, ಅದು ಬಂದಮೇಲೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕಂತಂದು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬಂಧುಗಳೇ. ಇವತ್ತು ರೈತರು ನಾವೆಲ್ಲ ಒಂದು ಕುಟುಂಬ ಐತಂತೆ. ನಾವು ಬೆಳೆದು ಅದರಲ್ಲಿ ಯಶಸ್ವಿ ಕಂಡ್ರಂದ್ರೆ ಅದನ್ನು ಇನ್ನೊಬ್ರಿಗೆ ಹೇಳ್ಬೇಕು, ಇನ್ನೊಬ್ಬ ರೈತರು ಬೆಳೆದು ಯಶಸ್ವಿ ಕೊಂಡ್ರೆ ಅದನ್ನು ನಮ್ಗೆ ಹೇಳ್ಬೇಕು. ಹಂಗಾಗಿ ಹೋದ ಸರ್ತಿ ನಾವು ಕಲ್ಲಂಗಡಿ ಹಾಕಿದ್ದು ಸ್ನೇಹಿತರೆ, ಅದು ಒಂದು ಯಶಸ್ವಿ ಕಂಡಿದ್ದೀವಿ. ಹಂಗಾಗಿ ಆ ಒಂದು ವಿಷಯನ ನಾನು ಜನರಿಗೆ ಹಂಚ್ಕೋಬೇಕು, ಇನ್ನೊಬ್ಬ ರೈತರಿಗೆ ತಿಳಿಸ್ಬೇಕಂತಂದೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇವಾಗ ಒಂದಿಷ್ಟು ಕೆಲವು ರೈತರು ಇರ್ತಾರೆ, ಈಗ ನಮ್ಮೂರಲ್ಲಿ ತೊಗೊಳ್ರಿ, ಬಾಜೂರಲ್ಲಿ ತೊಗೊಳ್ರಿ, ಅವರೊಂದು ತರಕಾರಿ ಬೆಳೆದಿರ್ತಾರೆ, ಯಾವುದೋ ಒಂದು ಹೊಲದಲ್ಲಿ ಪೀಕ್ ಮಾಡಿರ್ತಾರೆ, ಅದರೊಳಗೆ ಯಶಸ್ವಿ ಕಂಡಿರ್ತಾರೆ. ಅವ್ರೇನು ಮಾಡ್ತಾರೆ, ಯಾವ ರೈತರಿಗೂ ಮಾಹಿತಿ ಕೊಡಲ್ಲ. ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಅವ್ರು ಬೆಳೆದು ಎಲ್ಲಿ ಉದ್ಧಾರ ಆಗಿಬಿಡ್ತಾರೆ ಅಂತಂದೇಳಿ ಈ ಥರ ಒಂದು ಇಂಥ ರೈತರು ಇರ್ತಾರೆ. ಅದಕ್ಕೆ ಈಗ ನಾವು ಒಬ್ಬರು ರೈತರ ಹತ್ರ ಹೋದ್ವಿ, ಅವ್ರು ಬೆಳೆದು ಚೆನ್ನಾಗಿ ಒಂದು ಒಳ್ಳೆ ಒಂದು ಬೆಳೆಯನ್ನು ಬೆಳೆದಿರ್ತಾರೆ. ಅವ್ರಿಗೂ ನಾವು ಮಾಹಿತಿ ಕೇಳಿದ್ರೆ ಅಂದ್ರೆ ಅವ್ರು ನಮ್ಗೆ ಸರಿಯಾಗಿ ಮಾಹಿತಿ ಕೊಡಲ್ಲ. ಅವರು ತಾವು ಯಾವ ಬೀಜ ಊರಿನಂತ ಹೇಳಲ್ಲ, ಯಾವ ಎಣ್ಣೆ ಹೊಡೆದಿನಂತ ಹೇಳಲ್ಲ, ಯಾವ ಬೀಜ ಊರಂತ ನಾವು ನೋಡಿ ಅವ್ರದ್ದು ಕಾಪಿ ಮಾಡ್ತೀವಿ ಅಂತಂದೇಳಿ ಆ ಒಂದು ಪ್ಯಾಕೆಟ್ಗಳನ್ನ ಸುಟ್ಟು ಹಾಕ್ತಾರೆ. ಅವರು ಹೊಲದಲ್ಲಿ ಹೊಡೆದಂಥ ಎಣ್ಣಿನ ಡಬ್ಬಿನಾಗ ಅವುಗಳನ್ನು ಸುಟ್ಟು ಹಾಕ್ತಾರೆ. ಅಂಥ ವಿಚಾರನ ದಯವಿಟ್ಟು ಯಾವ ರೀತಿ ಮಾಡಬೇಡ್ರಿ. ಯಾಕಂದ್ರೆ ರೈತರೆಲ್ಲರೂ ನಾವು ಒಂದು ಕುಟುಂಬ ಇದ್ದಂತೆ, ನಮ್ಗೆ ಗೊತ್ತು ವಿಚಾರನ ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರ ರೈತರನ್ನ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಹಂಗಾಗಿ ಇವತ್ತು ನಾವೊಂದು ಕಲ್ಲಂಗಡಿನ ಯಾವ ರೀತಿ ಬೆಳಿಬೇಕಂತಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀವಿ. ಸ್ನೇಹಿತರೆ, ನಾವು ಮೊದಲೇದಾಗಿ ಈ ಕಲ್ಲಂಗಡಿ ಬೆಳೆಯನ್ನು ಮಾಡ್ಬೇಕಾದ್ರೆ ನಾವು ಮೊದಲಾಗಿ ಭೂಮಿಯನ್ನು ಅದ ಮಾಡಬೇಕು. ಅದ ಯಾವ ಥರ ಮಾಡ್ಬೇಕಂದ್ರೆ, ನಾವು ಬರ್ರ ಮಾಡಿಸಿದ್ದೀವಿ, ಬರ್ರ ಮಾಡಿಸಿ ರೂಟ್ ಹೊಡಿಸಿದ್ದೀವಿ. ಹಂಗಾಗಿ ಮಣ್ಣು ಜಾಸ್ತಿ ಆಗುತ್ತೆ, ಅಂದ್ರೆ ಬೆಡ್ ಇರ್ತೈತಿ. ಹಂಗಾಗಿ ನಾವು ಆ ಥರ ಮಾಡೋದ್ರಿಂದ ಅಂದರೆ ಈ ಕಲ್ಲಂಗಡಿಗೆ ಬೆಡ್ ಬೇಕಲ್ಲ, ಈ ಸಾಲು ಯಾವ ಥರ ಇರ್ಬೇಕಂದ್ರೆ, ನಾವು ಬೆಡ್ ಬಿಡ್ತೀವಲ್ರಿ, ಆ ಬೆಡ್ ಸಾಲಿನಿಂದ ಸಾಲಿಗೆ 5ರಿಂದ 6 ಫುಟ್ ಇರ್ಬೇಕು. ಅಂತರ ಜಾಸ್ತಿ ಇರ್ಬೇಕು ನಡ್ಬರ್ಕ. ಯಾಕಂದ್ರೆ ಈ ಕಡೆ ಬಳ್ಳಿ ಆ ಕಡೆ ಬೆಳಿತೈತಿ, ಆ ಕಡೆ ಬಳ್ಳಿ ಈ ಕಡೆ ಬೆಳಿತಿರುತ್ತೆ. ಅದಕ್ಕೆ ನೀವು ಮೊದಲಾಗಿ ನಾವು ಭೂಮಿನ ಹೆಚ್ಚಿನ ರೀತಿಯಾಗಿ ಅದ ಮಾಡ್ಕೊಂತ ಮಣ್ಣು ಬೆಡ್ನ ಬಿಟ್ರೆ ಒಳ್ಳೆ ಇಳುವರಿ ಬರ್ತೈತಿ. ಮೊದಲನೇದಾಗಿ ನಾನು ಈಗ ಗೊಬ್ಬರ ಬೆಡ್ ಬಿಟ್ಟ ನಂತರ ಯಾವ ಗೊಬ್ಬರ ಕೊಡಬೇಕು, ಅದಕ್ಕೆ ಯಾವ ಥರ ಗೊಬ್ಬರ ಹಾಕ್ಬೇಕು, ಅವನ್ನೆಲ್ಲ ಯಾವ ಥರ ಮಿಕ್ಸ್ ಮಾಡ್ಬೇಕು ಅನ್ನೋದು ಒಂದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈಗ ನಾನು ಗೊಬ್ಬರನ ಒಂದೊಂದಾಗಿ ಹೇಳ್ತೀವಿ, ಈ ಗೊಬ್ಬರ ಏನು ಕೆಲಸ ಮಾಡುತ್ತೆ ಅದನ್ನು ಕಲ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮತ್ತೆ ಬಂದವ್ರೆ, ನಾನು ಇಲ್ಲಿ ಏನು ತೋರ್ಸಕಂತಿಲ್ಲ ಗೊಬ್ಬರ, ಇವೆಲ್ಲವೂ 1 ಎಕರೆಗೆ ನಾನು ತೋರ್ಸಕತ್ತೀನಿ. ಯಾಕಂದ್ರೆ ನೀವು ಎಷ್ಟು ಎಕರೆ ಮಾಡ್ತೀರಿ ಅದ್ರ ಮೇಲೆ ನೀವು ತೊಗೊಳ್ರಿ ಗೊಬ್ಬರ. ನಾ ಇಲ್ಲಿ ಎಲ್ಲ ಒಂದೊಂದು ಚೀಲ ತೊಗೊತೀನಿ. ಆನಂತರ ಈ ಗೊಬ್ಬರ ಹಾಕೋದ್ರಿಂದ ಅದೇನು ಹಿಂದೆಲ್ಲ ಕೆಲಸ ಮಾಡಲ್ಲ, ಅದು ಕೆಲಸ ಮಾಡ್ಬೇಕಂದ್ರೆ 1 ತಿಂಗಳು ಅಥವಾ ಒಂದು 25 ದಿನ ಹೋಗುತ್ತೆ. ಅದೇ ರೀತಿಯಾಗಿ 19 ಅಂತ 19 ಅಲ್ಲ, ಇದ್ರೊಳಗೆ 3 ಥರ ಗೊಬ್ಬರ ಇರ್ತೈತಿ. ಅದು ಸೇಮ್ ಆಗಿ ಸಮನಾಗಿರುತ್ತೆ, 19% ಇರ್ತೈತಿ. ಹಂಗಾಗಿ ನಾವು ಇದನ್ನ ಹೊಲಕ್ಕೆ ಹಾಕೋದ್ರಿಂದ ಬೆಳೆ ಸಮನಾಗಿ ಬರುತ್ತೆ. ಆಮೇಲೆ ಇದು ನೋಡಿ, ಇದು ಬೇವಿನ ಹಿಂಡಿ, ನಾವು ಬೇವಿನ ಹಿಂಡಿ ಅಂತೀವಿ, ಕೆಲವು ಕಡೆಗೆ ಬೇವಿನ ಪುಡಿ ಅಂತಾರೆ. ಈ ಬೇವಿನ ಪುಡಿ ಹಾಕೋದ್ರಿಂದ ಸತ್ತು ಹೊಲಕ್ಕೆ ಸ್ವಲ್ಪ ಸತ್ತು ಹೋಗುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಆಮೇಲೆ ಯಾವ ಹುಳ ಪಳ ಅಂತಿಂತವು ಇದ್ರ ಅಷ್ಟಿಗೆ ಅದ್ರ ಹತ್ರ ಹೋಗೋದಿಲ್ಲ. ರೈತ ಬಂದವ್ರಿ, ಇದು ಬಂದು ಸೆಟ್ರೇಟ್ ಅಂತೇಳಿ ಇದ್ರೊಳಗೆ 3 ಥರ ಪೋಷಕಾಂಶ ಇರ್ತೈತಿ. ಒಂದು ಕ್ಯಾಲ್ಸಿಯಮ್ಮು, ಇನ್ನೊಂದು ಮ್ಯಾಗ್ನೀಷಿಯಮ್ಮು, ಇನ್ನೊಂದು ಸಲ್ಫರ್ ಅಂತಂದೇಳಿ. ಇದು ಬೆಳೆನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಈ ಗೊಬ್ಬರ ಬಂದು ಬ್ಲ್ಯಾಕ್ ಜಾಮ್ ಅಂತಂದೇಳಿ. ಈ ಬ್ಲ್ಯಾಕ್ ಜಾಮ್ ಕೆಲಸ ಏನಪ್ಪ ಅಂದ್ರೆ ಬೇರುಗಳ ಸಂಖ್ಯೆ ಜಾಸ್ತಿ ಮಾಡ್ತೈತಿ. ನೀವು ಯಾವ ಗೊಬ್ಬರ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದನ್ನ ಮಾತ್ರ ನೀವು ಕಂಟಿನ್ಯೂ ಹಾಕ್ಲೇಬೇಕು. ಯಾಕಂದ್ರೆ ಇದೇ ಮೇನ್ ಕೆಲಸ ಮಾಡ್ತೈತಿ. ಇದ್ರೊಳಗ CVT ಎಕ್ಸ್ಟ್ರಾ ಮತ್ತೆ ಯೂಮಿಕ್ ಆಸಿಡ್ ಇದ್ರೊಳಗೆ ಇರುತ್ತೆ. ಹಂಗಾಗಿ ದಯವಿಟ್ಟು ಇದನ್ನೆಲ್ಲರೂ ಹಾಕ್ಲೇಬೇಕು ಸ್ನೇಹಿತರೆ. ಇದು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತಂದೇಳಿ ಇದೇನು ಕೆಲಸ ಮಾಡ್ತೈತೆ ಅಂದ್ರೆ ಬೆಳೆಯನ್ನು ಸ್ಪೀಡಾಗಿ ಬೆಳೆಸ್ತೈತಿ. ಹಂಗಾಗಿ ಇದನ್ನು ಕೂಡ ಹಾಕ್ಬೇಕು ನೀವು. ನಂತರ ಇದು DAP, ಆಲ್ಮೋಸ್ಟ್ ನಾವು ಎಲ್ಲ ಪೀಕಿಗೆ ಇದನ್ನ ಹಾಕ್ತೀವಿ. DAP ಹಾಕ್ಬೇಕು, ಯಾಕಂದ್ರೆ ಹೊಲ ಸ್ವಲ್ಪ ಸತ್ತುವಿರ್ಲಿಕ್ಕೆ ಅಂದ್ರೆ ಚೆನ್ನಾಗಿ ಬರುತ್ತೆ. ಈ DAP ಇವುಗಳನ್ನ ಎಲ್ಲ ಒಂದು ಅಳಿಜಲದೊಳಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡೋದು ಕೂಡ ತೋರಿಸೋದೇನು ಅವಶ್ಯಕತೆ ಇಲ್ಲ, ಮಿಕ್ಸ್ ಮಾಡ್ಕೋಬೇಕು. ಆನಂತರ ರೈತ ಬಂದವ್ರಿ, ಇದು ಬಂದು ಬ್ಲೂ ಕಾಪರ್ ಅಂತಂದೇಳಿ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಇದು ಫಂಗಿಸೈಡ್, ಕೊಳೆ ರೋಗವನ್ನು ತಡೆ ಹಿಡಿತೈತಿ. ಮುಂಜಾಗ್ರತೆ ನಾವು ಸ್ವಲ್ಪ ಹಾಕ್ಬೇಕು. ಯಾಕಂದ್ರೆ ಆದಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಕೊಳೆ ರೋಗ ಬಂದ್ರೆ ತಡೆ ಹಿಡಿತೈತಿ. ಇದನ್ನ ಹಾಕ್ರಿ. ಆನಂತರ ತಿಮಿಟ್, ಈ ತಿಮಿಟ್ ಅಂತ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ.
ನಾವು ಇದನ್ನ ಬೆಟ್ಟಿನೊಳಗೆ ಹಾಕೋದ್ರಿಂದ ಯಾವುದೇ ಹುಳ ಅದ್ರ ವಾಸ್ತಿಗೆ ಹುಳ ಯಾವ ಬರಲ್ಲ. ಯಾಕಂದ್ರೆ ಗಿಡಗಳನ್ನ ಕಡಿಯೋದ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾ 1 ಎಕರೆಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿನಿ. ನಿಮ್ಮ ಹೊಲಕ್ಕೆ ನೀವು ಹೆಂಗೆ ನಿಮ್ಮ ಹೊಲದಲ್ಲಿ ಯಾವ ಥರ ನೀವು ಬಳಸ್ತೀರಿ ಆ ಥರ ಬಳಸ್ರಿ. ಇದನ್ನ ನೀಟಾಗಿ ಕಲಸಬೇಕು ಸ್ನೇಹಿತರೆ. ಆಯ್ತು ಹೋಗಿ ನಂಗೆ ಹೋಗಿ ಅವ್ರು ಮಾಡ್ತಾ ಇದಾರ 2ನೇ ಸಾಲ. ಸ್ನೇಹಿತರೆ, ನಾವು ಈ ಥರ ಬಿಡಿಸಿದ್ವಿ ನೋಡ್ರಿ ರೈತ ಬಂಧುಗಳೇ. ಬೆಡ್ನ ಈ ಥರ ಬಿಡಿಸಿದ್ವಿ ನೋಡ್ರಿ ನಾವು. ನಮ್ಮ ಅಕ್ಕನ ಮಕ್ಕಳ್ರಿ ಇವತ್ತು ಸಾಲ ಇಲ್ಲಾರ್ದಕ್ಕ ಭಾನುವಾರ ಆಗೋದಕ್ಕೆ ನಮ್ಮ ಜೊತೆ ಬಂದ್ರೆ ಗೊಬ್ಬರ ಹಾಕಕ್ಕೆ ಇವರ ನೋಡ್ರಿ ಗೊಬ್ಬರ ಹಾಕೋದು. ಈ ಥರ ಕಲಿಸಿದಂಥ ಗೊಬ್ಬರನ ಹಿಂಗೆ ಬೆಡ್ಡಿನ ಮೇಲೆ ಹಾಕಿ ಇದ್ರ ಮೇಲೆ ಮಲ್ಚಿಂಗ್ ಅಳಿಚಲ್ ಹಾಕಿ ಡ್ರಿಪ್ ಎಳಿಬೇಕು. ಆಮೇಲೆ ಇದ್ರ ಮೇಲೆ ಮಲ್ಚಿಂಗ್ ಅಳಿಚಲ್ ಹಾಕ್ಬೇಕು. ನಾನು ಎಲ್ಲ ರೈತರಿಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಆ ವಿಷಯ ಅಂದ್ರೆ, ನೀವು ಯಾವ್ದಾರ ಒಂದು ಪೀಕ್ ತಕ್ಕಂದ್ಮೇಲೆ ಆ ಹೊಲನ ಬಲರಾಮ ರೂಟ್ ಹೊಡೆದು ಮುಚ್ಚಿಬಿಡ್ತೀರಿ. ಇಲ್ಲ ರೈತ ಬಂದವ್ರಿ, ಆ ಹೊಲನ ನೀವು ಕುರಿಯಾಗಿ ಮೆಸ ಕೊಡ್ರಿ. ನಿಮ್ಮ ಹೊಲ ಕುರಿ ತರಬೇಕು ಕೊಡ್ರಿ. ಯಾಕಪ್ಪ ಕೊಡ್ಬೇಕಂದ್ರೆ, ಆ ಕುರಿ ಅಡ್ಡಾಡಿದ ಹೊಲ ಐತಲ್ರಿ, ಆ ಲಕ್ಷ್ಮವ್ವ ತಾಯಿ ಆಕೆ ನಿಮ್ಮ ಹೊಲದಾಗ ಅಡ್ಡಾಡಿರ್ತಾಳಲ್ಲ, ಆ ತಾಯಿ ಅಡ್ಡಾಡಿದ ಮೇಲೆ ನೀವು ಯಾವುದಾದ್ರು ಪೀಕ್ ಮಾಡಿರಿ, ಆ ಪೀಕ್ ಯಾವ ಥರ ಬರುತ್ತೆ ನೋಡಿರಿ. ಅದಕ್ಕೆ ರೈತ ಬಂದವ್ರೆ, ಕುರಿಗಾರಿಗೆ ಅನುಕೂಲ ಮಾಡಿಕೊಡ್ರಿ. ಕುರಿ ಮೇಸಕ್ಕೆ ಅವ್ರಿಗೂ ಅನುಕೂಲ ಮಾಡಿಕೊಡ್ರಿ. ಆ ಕುರಿ ಲಕ್ಷ್ಮವ್ವ ನಿಮ್ಮ ಹೊಲ್ದಾಗ ಅಡ್ಡಾಡಿದ್ರಿ ಅಂದ್ರೆ ಆ ಮಾತಾ ಬೇರೆ ಐತಿ. ನೀ ಮಾತಾಡ ಅಲ್ಲಿ ಬರ್ತೈತಿ ನೋಡೋದು ಉಲ್ಲವ. ರೈತ ಬಂದವರೇ, ನಾನು ಇಲ್ಲಿ ಬಂದು ಕಳಸಾ ಮೆಲೋಡಿ ಬೀಜ ತಗೊಂಡಿದ್ದೀನಿ ಬಿತ್ತನೆ ಮಾಡೋಕ್ಕೆ. ಹೋದ ಸರ್ತಿ ನಂಗೆ ಇದು ಒಳ್ಳೆ ಇಳುವರಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು, ರೋಗ ಕೂಡ ಸ್ವಲ್ಪ ಕಂಟ್ರೋಲ್ ಇತ್ತು. ಹಂಗಾಗಿ ಇದೇ ಬೀಜನ ವಾಪಸ್ ಆಯ್ಕೆ ಮಾಡಿದ್ದೀನಿ. ನೀವು ನಿಮ್ಮ ಏರಿಯಾದಲ್ಲಿ ಯಾವ ಬೀಜ ಚೆನ್ನಾಗಿ ಬರುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ರಿ. ರೈತ ಬಂದವರೇ, ಈ ಬೀಜನ ಊರಬೇಕಾದ್ರೆ ಈ ಮೋತಿ ಇದೆ ನೋಡಿರಿ, ಇದ್ರ ಮೋತಿ ಇದೆಯಲ್ಲ ತೆಳಗೆ ಮಾಡಿ ಊರಬೇಕು. ಭಾಳ ಒಳಗೆ ಚುಚ್ಚಬಾರ್ದು,
ಸ್ವಲ್ಪ ಮೇಲೆ ಇರಬೇಕು. ರೈತ ಬಂದವ್ರಿ, ನಾವು ಬೀಜ ಉರಿದ ಮೇಲೆ ನಾವು ನೀರು ಯಾವ ಥರ ಬಿಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸರ್ತಿ 2 ತಾಸು ಅಥವಾ 3 ತಾಸು 4 ತಾಸು ನೀಟಾಗಿ ಬೆಡ್ ತೊಳೆಯಂಗೆ ಫಸ್ಟ್ನೇ ಸರ್ತಿ ಬಿಡ್ತೀವಲ್ಲ ಅವಾಗ ನೀಟಾಗಿ ಒಂದು ಸರ್ತಿ ಬೆಡ್ ತೊಳಿಸ್ಬಿಡ್ಬೇಕು. ಆಮೇಲೆ ನಾವು ಕ್ರಮೇಣವಾಗಿ ನೀರು ಕೊಡಬೇಕು. ಡೈಲಿ 1 ತಾಸು ಇಲ್ಲ 2 ತಾಸು ಹಸಿ ನೋಡ್ಕೊಂಡು ಕೊಡ್ಬೇಕು. ಯಾಕಂದ್ರೆ ಜಾಸ್ತಿ ನೀರು ಕೊಟ್ಟಿವಂದ್ರೆ ಕೊಳೆ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಾಸ್ತಿ ನೀರು ಕೊಡಬೇಡ್ರಿ. ಒಂದು 10-15 ದಿನ ಮಟ್ಟ ಮೀಡಿಯಮಾಗಿ ನೀರು ಕೊಡಿರಿ. ಹಸಿ ನೋಡ್ಕೊಂಡು ಆ ಒಂದು ಸಣ್ಣ ಸಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಕೊಡಿರಿ, ಜಾಸ್ತಿ ಕೊಡಬೇಡ್ರಿ. ಯಾಕಂದ್ರೆ ಕೊಳೆ ರೋಗ ಬರುತ್ತೆ. ಮೇಂಟೆನ್ಸ್ ಬಂದು 10 ದಿನವರೆಗೆ ಏನು ಮೇಂಟೆನ್ಸ್ ಇರೋಲ್ಲ. ಯಾಕಂದ್ರೆ ಅದು ಗಿಡಗ ಔಷಧಿ ತೊಗೊಳೋ ಕೆಪಾಸಿಟಿ ಇರೋಲ್ಲ. ಹಾಗಾಗಿ 10 ದಿನ ಆದಮೇಲೆ ನೀವು ಯಾವ ಕಂಪ್ನಿ ಬೀಜ ತರ್ತೀರ ಆ ಕಂಪ್ನಿಯರ ನಿಮಗೆ ಮಾಹಿತಿ ಕೊಡ್ತಾರೆ. 10 ದಿನದಿಂದ 20 ದಿನದವರೆಗೆ ಯಾವ ಎಣ್ಣೆ ಕೊಡಬೇಕು, ಯಾವ ಗೊಬ್ಬರ ಕೊಡಬೇಕು, 20 ದಿನದಿಂದ 40 ದಿನಕ್ಕೆ ಯಾವ ಗೊಬ್ಬರ ಕೊಡಬೇಕು, ಹಂಗೆ ಅದು ಬರೋ ತನಕ ಒಂದು ಲಿಸ್ಟೇ ಕೊಟ್ಬಿಡ್ತಾರೆ ಅವ್ರು ನಿಮಗೆ. ಯಾವ ಥರ ಮೇಂಟೈನ್ ಮಾಡ್ಬೇಕು, ಏನೇನು ಕೊಡ್ಬೇಕಂತಂದೇಳಿ ಅದನ್ನು ಸಂಪೂರ್ಣ ಮಾಹಿತಿನ ನೀವು ಬೀಜದಾರದ ಕಡೆಗೆ ತೋರಿ. ಇಲ್ಲ ನಿಮ್ಮ ಕಡೆಗೆ ಬೀಜ ಗೊಬ್ಬರ ಸೇಲ್ಸ್ ಮ್ಯಾನೇಜರ್ ಇರ್ತಾರೆ, ಆಮೇಲೆ ಈ ಅಗಿಗಳನ್ನ ಕೊಡ್ತಿರ್ತಾರೆ ನರ್ಸರಿ ಅವ್ರು ಭೇಟಿ ಆಗ್ರಿ. ಇಲ್ಲ ಅದಕ್ಕಿಂತ ಹೆಚ್ಚಿನ ನಂತರ ಅಗ್ರದೊಳಗೆ ನೀವು ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಈಗ ಭಾಳ ಜನರಾಗಿ ಅಗ್ರಿಕಲ್ಚರ್ ಆಫೀಸರ್ ಭಾಳ ಜನರು ಇರ್ತಾರೆ. ಹಂಗಾಗಿ ನೀವು ಅವ್ರ ಹತ್ರ ಮಾಹಿತಿ ತೊಗೊಳ್ರಿ. ಅದೇನು ಸಿಂಪಲಾಗಿ ಐತಿ, ಅದೇನು ದೊಡ್ಡ ಕಷ್ಟ ಏನಲ್ಲ. ಯಾಕಂದ್ರೆ ಅವರು ಲಿಸ್ಟ್ ಕೊಟ್ಟುಬಿಡ್ತಾರೆ ಕಂಪ್ನಿಯವ್ರು ನಿಮಗೆ. 10 ದಿನದ 20 ದಿನಕ್ಕೆ ಯಾವ ಗೊಬ್ಬರ 10 ದಿನದ 20 ದಿನಕ್ಕೆ ಯಾವ ಗೊಬ್ಬರ ಕೊಡಬೇಕು, ಯಾವ ಎಣ್ಣೆ ಕೊಡಬೇಕು ಎಲ್ಲ ಅವರು ಮಾಹಿತಿ ಕೊಡ್ತಾರೆ ನಿಮಗೆ. ಆನಂತರ ಈಗ ಮಾರ್ಕೆಟಿಂಗ್ ಅಂತ ಬರೋಣ್ರಿ. ನಮ್ಮ ಬೆಳೆ ಬಂದು ಒಳ್ಳೆ ಇಳುವರಿ ಬಂದಾಗ ಅದನ್ನು ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ, ನೀವು ಆಲ್ಮೋಸ್ಟ್ಲಿ ಸಿಟಿ ಒಳಗೆ ನಮಗೆ ಇಲ್ಲಿ ಕೊಪ್ಪಳ ಹತ್ರ ಆಗುತ್ತೆ. ಹಂಗಾಗಿ ಭಾಳ ಜನರು ಅದಾರೆ ಖರೀದಿಗಾರರು, ಕಲ್ಲಂಗಡಿ ಖರೀದಿಗಾರ ಭಾಳ ಜನರು ಅದಾರೆ. ಅವ್ರನ್ನ ಭೇಟಿ ಕೊಡ್ತೀವಿ. ಹಿಂಗೆ ನಮ್ಮ ಒಂದು ಪ್ಲಾಟ್ ಐತಿ ಅಂತ ಕೇಳ್ತೀವಿ. ಅವ್ರು ಬಂದು ನಮ್ಮರಿಗೆ ಅವ್ರಿಗೆ ರೇಟ್ ಮುಗಿತು ಅಂದ್ರೆ ಬಗೆಹರಿತಿ ಅಂದ್ರೆ ತೊಗೊಂಡು ಹೋಗ್ತಾರೆ. ಆನಂತರ ನೀವು ಇಲ್ಲಪ್ಪ ಇಲ್ಲಿ ಲೋಕಲ್ ಬೇಡ ಇನ್ನೂ ಹೊರಗಡೆ ಕೊಡ್ಬೇಕಂದ್ರೆ ಹೆಚ್ಚಿನ ನೀವು ಆಲ್ಮೋಸ್ಟ್ಲಿ ನೀವು ಯೂಟ್ಯೂಬ್ನೊಳಗೆ ಆಮೇಲೆ ಇನ್ಸ್ಟಾಗ್ರಾಮ್ನೊಳಗೆ ಸರ್ಚ್ ಮಾಡಿರಿ. ಭಾಳ ಜನರು ಖರೀದಿಗಾರ ಅದಾರೆ, ಕಲ್ಲಂಗಡಿ ಖರೀದಿಗಾರರು ಭಾಳ ಜನರು ಅದಾರೆ. ಇಲ್ಲ ನಿಮ್ಮ ಪ್ಲಾಟ್ ಬಂದಾಗ ಒಂದು ವೀಡಿಯೋ ಮಾಡಿ ಹಾಕ್ರಿ, ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ನಂಬರ್ ಕೊಟ್ಟರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಆನಂತರ ನಾನು ಇನ್ನೊಂದು ಕಲ್ಲಂಗಡಿ ಬೆಳೆಯುವಂಥ ರೈತರಿಗೆ ಇನ್ನೊಂದು ಮನವಿ ಮಾಡ್ತೀನಿ. ಯಾಕಂದರೆ ಈ ಕಲ್ಲಂಗಡಿ ಬೆಳೆ ಭಾಳ ಹುಷಾರಾಗಿ ಬೆಳೆಸ್ಬೇಕು. ಯಾಕಂದರೆ ಇದು ಭಾಳ ಖರ್ಚು ಬರ್ತೈತಿ. ಅದಕ್ಕೆ ಭಾಳ ಕಷ್ಟಪಟ್ಟು ನಾವು ಹುಡ್ರನ್ನ ಯಾವುದೇ ರೀತಿ ಮೇಂಟೈನ್ ಮಾಡಿ ಬೆಳೆಸ್ತೀವಲ್ಲ ಆ ರೀತಿ ಇದನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ ಬೆಳೆಸಿರಿ. ಆ ಬೆಳೆದ ಬೆಳೆಯನ್ನು ಇವತ್ತು ರೇಟ್ ಇದ್ರೆ ಪರವಾಗಿಲ್ಲ, ಯಾರು ಬೇಕಾದ್ರೆ ಪರವಾಗಿ ಹೋಗ್ತಾರೆ. ರೇಟ್ ಇಲ್ಲ ಅಂದ್ರೆ ಅಡ್ಡ ದುಡ್ಡಿಗೆ ಕೇಳ್ತಾರೆ ಖರೀದಿಗಾರರು. ಆವಾಗ ನಾವು ಏನು ಮಾಡ್ಬೇಕಂದ್ರೆ, ನಾವು ರೈತರು ಅದನ್ನು ಅರ್ದು ಮಾರೋಂಥ ಕೆಪಾಸಿಟಿಯನ್ನು ಹೊಂದಿರಬೇಕು. ಅರ್ದು ಮಾರ್ತೀವಿ ಅನ್ನೋ ಕೆಪಾಸಿಟಿ ಇತ್ತಂದ್ರೆ ನಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಬಂಧುಗಳೇ, ಹೋದ ನಮ್ಮದು 8 ರೂಪಾಯಿ 7 ರೂಪಾಯಿ ನಾನು ಫಸ್ಟ್ ಕ್ವಾಲಿಟಿ ಕೊಟ್ಟೆ. ಸೆಕೆಂಡ್ ಕ್ವಾಲಿಟಿ ಏನು ಮಾಡಿದ್ರು ಅವರು 3 ರೂಪಾಯಿ 4 ರೂಪಾಯಿ ಕೇಳಕತ್ತರು. ಅದಕ್ಕೆ ನಾನೇನು ಮಾಡಿದ್ನಪ್ಪ ಅಂದ್ರೆ, ಈ 3 ರೂಪಾಯಿ 4 ರೂಪಾಯಿ ಕೊಟ್ರೆ ಅಂದ್ರೆ ವರ್ಕೌಟ್ ಆಗಲ್ಲ, ಏನು ಮಾಡ್ಬೇಕಂತಂದೇಳಿ ನಾನು ಆಟೋ ಓಡಿಸ್ನಲ್ಲ. ನನ್ನ ಆಟೋದೊಳಗೆ ಆ ಸೆಕೆಂಡ್ ಕ್ವಾಲಿಟಿ ಹಣ್ಣನ್ನು ಅರ್ದು ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಯಾಗ ಹೋಗಿ ಒಂದೊಂದು ಗಾಡಿ 2 ಗಾಡಿ ಮಾರಿಬಿಟ್ಟೆ ನಾನು. 20 ರೂಪಾಯಿ ಕೊಂದ್ರಿ, ಯಾರು ಬೇಕಾದ್ರೆ ತೊಗೊತಾರೆ. ಯಾಕಂದರೆ ಸಿಟಿ ಒಳಗೆ 30 ರೂಪಾಯಿ kg ಮಾರ್ತಿರ್ತಾರೆ ಹಣ್ಣು. 20 ರೂಪಾಯಿ ಒಂದು ಹಣ್ಣು ಕೊಡ್ತಾರೆ ಅಂದ್ರೆ ಯಾರು ತೊಗೊಳಲ್ಲ, ಎಲ್ಲರೂ ತೊಗೊತಾರೆ. ಯಾಕಂದರೆ ಇವತ್ತು ಒಂದು ಪ್ಲೇಟ್ ಹಣ್ಣು ತಿನ್ನಕ್ಕೆ ಹೋದ್ರಂದ್ರೆ 20 ರೂಪಾಯಿ 30 ರೂಪಾಯಿ ತೊಗೊತಾರೆ. ನಿಮ್ಮ ಹಣ್ಣು 20 ರೂಪಾಯಿ ತಗೊಳಲ್ಲನ್ರಿ, ತಗೊಂತಾರೆ. ಅದಕ್ಕೆ ರೈತ ಬಂದವರಲ್ಲಿ ನಾನು ಭಾಳ ಹೆಚ್ಚಿನ ರೀತಿಯಾಗಿ ಮನವಿ ಮಾಡೋದು ಏನಪ್ಪ ಅಂದ್ರೆ, ಯಾವುದೇ ಬೆಳೆ ಆಗಲಿ ನಮಗೆ ಇಲ್ಲಿ ಖರೀದಿಗಾರ ಅಡ್ಡ ದುಡ್ಡಿ ತೊಗೊಳಕತ್ತಾರಪ್ಪ ಕೇಳ್ತಾರಪ್ಪ ಅಂದ್ರೆ ಆದಷ್ಟು ಅದನ್ನು ಅರ್ದು ಮಾರುವಂಥ ವಿಚಾರವನ್ನು ನಮ್ಮ ತಲೆಯಲ್ಲಿರಬೇಕು. ಆ ಕೆಪಾಸಿಟಿ ಕೂಡ ನಮಗಿರಬೇಕು. ಯಾಕಂದರೆ ಈಗಂತೂ ಹಳ್ಳಿಗಳಲ್ಲಿ ಭಾಳ ಹಳ್ಳಿಯಾಗ ನೋಡ್ರಿ ನೀವು ಸಂತಿ ಮಾಡಿಬಿಟ್ರ. ಹಂಗತೆ ನೀವು ದಿನ ಒಂದು ಊರಾಗ ಸಂತಿ ಇರ್ತಾವೆ. ಸುಮ್ಮನೆ ಒಂದು ಗಾಡಿಯಾಗ ಹಾಕ್ಯಂದು ಮಾರಿದ್ರು ಕೂಡ ಹೆಚ್ಚಿನ ರೀತಿಯಾಗಿ ನೀವು ಆದಾಯ ಗಳಿಸ್ಬೋದು. ಹಂಗಾಗಿ ರೈತ ಬಂದವ್ರಿ, ಈ ಒಂದು ಬೆಳೆ ಒಳ್ಳೆಯ ಆದಾಯನೇ ಐತಿ, ಅಷ್ಟೇ ಸ್ವಲ್ಪ ಡೇಂಜರ್ನ ಐತಿ. ಹುಷಾರಾಗಿ ಮಾಡಿರಿ, ನಿಮಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.